ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಕೇಸ್ಗೆ ಮತ್ತೊಂದು ತಿರುವು ಬಂದಂತಾಗಿದೆ. ಮಸೀದಿ ಸಮಿತಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ್ದು, ಜ್ಞಾನವ್ಯಾಪಿ ಮಸೀದಿಯಲ್ಲಿ ಉತ್ಖನನ ನಡೆಸುವ ಕುರಿತು ಪ್ರಶ್ನೆ ಹುಟ್ಟಿದೆ. ವಿಡಿಯೋಗ್ರಫಿ ಸಮೀಕ್ಷೆ ವೇಳೆ ಶಿವಲಿಂಗ ಪತ್ತೆಯಾಗಿತ್ತು. ಮಸೀದಿ ಆವರಣದಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುವ ಕುರಿತು ವಿಚಾರಣೆ ನಡೆದಿದೆ. ಸುಪ್ರೀಂ ಕೋರ್ಟ್ ಈ ಸಂಬಂಧ ಮಸೀದಿ ಸಮಿತಿಗೆ ನೋಟಿಸ್ ನೀಡಿದೆ. ಈ ಹಿಂದೆ ವಿಡಿಯೋ ಸಮೀಕ್ಷೆ ನಡೆದ ವೇಳೆ ಶಿವಲಿಂಗ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಸೀದಿ ಆವರಣದಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸಬೇಕು ಅನ್ನೋ ಆಗ್ರಹ ಬಲವಾಗಿತ್ತು. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಉತ್ಖನನ ನಡೆಸುವ ಕುರಿತು ಪ್ರಶ್ನೆ ಎದುರಾಗಿದೆ. ವಿಡಿಯೋಗ್ರಫಿ ಸಮೀಕ್ಷೆ ವೇಳೆ ಶಿವಲಿಂಗ ಪತ್ತೆಯಾಗಿತ್ತು. ಇದೀಗ ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆಸಲು ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿ ವಿಚಾರಣೆ ವೇಳೆ ಮಸೀದಿ ಸಮಿತಿಗೆ ಸುಪ್ರೀಂ ನೋಟಿಸ್ ನೀಡಿದೆ. 2 ವಾರಗಳ ಒಳಗೆ ಉತ್ತರ ಕೊಡಬೇಕಿದೆ ಮಸೀದಿ ಸಮಿತಿ. ಎಎಸ್ಐ ಉತ್ಖನನಕ್ಕೆ ಮಸೀದಿ ಸಮಿತಿ ಆಕ್ಷೇಪ ಏನು? ಹಾಗಾದ್ರೆ ಮಸೀದಿ ಸಮಿತಿ ಆಕ್ಷೇಪಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗಲಿದೆ. ಜ್ಞಾನವ್ಯಾಪಿ ಉತ್ಖನನ ಭವಿಷ್ಯ. ಮಸೀದಿಯಲ್ಲಿ ಉತ್ಖನನ ನಡೆದರೆ ಬಯಲಾಗಲಿದೆ ಸತ್ಯ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಕೇಸ್ ಮತ್ತೆ ಶುರುವಾಗಿದ್ದು, ಮಸೀದಿ ಸಮಿತಿಗೆ ಸುಪ್ರೀಂ ನೋಟಿಸ್ ನೀಡಿದ್ದು, ಜ್ಞಾನವ್ಯಾಪಿ ಮಸೀದಿಯಲ್ಲಿ ಉತ್ಖನನ ನಡೆಸುವ ಕುರಿತು ಪ್ರಶ್ನೆ ಎದುರಾಗಿದೆ. ವಿಡಿಯೋಗ್ರಫಿ ಸಮೀಕ್ಷೆ ವೇಳೆ ಶಿವಲಿಂಗ ಪತ್ತೆಯಾಗಿತ್ತು. ಇದೀಗ ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆಸಲು ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿ ವಿಚಾರಣೆ ವೇಳೆ ಮಸೀದಿ ಸಮಿತಿಗೆ ಸುಪ್ರೀಂ ನೋಟಿಸ್ ನೀಡಿದ್ದು, ಜ್ಞಾನವ್ಯಾಪಿ ಮಸೀದಿ ವಿವಾದಕ್ಕೆ ಮಹತ್ವದ ತಿರುವು ಸಿಗುವ ಸಾಧ್ಯತೆ ಇದೆ. ದಟ್ಟವಾಗಿಯೇ ಕಾಣ್ತಾ ಇದೆ ಮಹತ್ವದ ಮತ್ತೊಂದು ತಿರುವು ಸಿಗುವ ಸಾಧ್ಯತೆ. ಮಸೀದಿ ಆವರಣದಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುವ ಕುರಿತು ವಿಚಾರಣೆ. ಮಸೀದಿ ಸಮಿತಿ ಆಕ್ಷೇಪಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಎಎಸ್ಐ ಉತ್ಖನನಕ್ಕೆ ಮಸೀದಿ ಸಮಿತಿ ಆಕ್ಷೇಪ ಏನು? ಹಾಗಾದ್ರೆ 2 ವಾರಗಳ ಒಳಗೆ ಉತ್ತರ ಕೊಡಬೇಕಿದೆ ಮಸೀದಿ ಸಮಿತಿ. ಅರ್ಜಿ ವಿಚಾರಣೆ ವೇಳೆ ಮಸೀದಿ ಸಮಿತಿಗೆ ಸುಪ್ರೀಂ ನೋಟಿಸ್ ನೀಡಿದ್ದು, ಮಸೀದಿಯಲ್ಲಿ ಉತ್ಖನನ ನಡೆದರೆ ಬಯಲಾಗಲಿದೆ ಸತ್ಯ. ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗಲಿದೆ ಜ್ಞಾನವ್ಯಾಪಿ ಉತ್ಖನನ ಭವಿಷ್ಯ.